ಕೂದಲು ಉದುರುವಿಕೆ ಮತ್ತು ಪೋಷಕಾಂಶಗಳ ಮಹತ್ವ. ಕೂದಲು ಉದುರುವಿಕೆ ಅಥವಾ ಹೇರ್ ಲಾಸ್ ಇಂದಿನ ಕಾಲದಲ್ಲಿ ತುಂಬಾ ಸಾಮಾನ್ಯ ಸಮಸ್ಯೆ. ಇಂದಿನ ಯುವಕರು 20-25 ವಯಸ್ಸಿನಲ್ಲಿಯೇ ಕೂದಲು ಉದುರಿ ಬಾಲ್ಡ್ ಆಗುತ್ತಿರುವುದು ಆತ್ಮವಿಶ್ವಾಸಕ್ಕೂ ದೈನಂದಿನ ಜೀವನಕ್ಕೂ ತೊಂದರೆ ಕೊಡುತ್ತಿದೆ. ಇದರ ಹಿಂದೆ ಹಲವಾರು ಕಾರಣಗಳಿವೆ. ಹಾರ್ಮೋನಲ್ ಬದಲಾವಣೆಗಳು, ರಕ್ತ ಸಂಚಾರ ಸಮಸ್ಯೆ, ಔಷಧಿ ಸೇವನೆ, ಕಾಯಿಲೆಗಳು, ಆಟೋಇಮ್ಯೂನ್ ಸಮಸ್ಯೆಗಳು, ಫಂಗಲ್ ಇನ್ಫೆಕ್ಷನ್ಗಳು ಇತ್ಯಾದಿ. ಆದರೆ ಮುಖ್ಯ ಕಾರಣವೇನೆಂದರೆ ಪೋಷಕಾಂಶಗಳ ಕೊರತೆ. ನಮ್ಮ ಕೂದಲು ಆರೋಗ್ಯವಾಗಿರಬೇಕಾದರೆ ಮತ್ತು ಹೊಸ ಕೂದಲು ಬೆಳೆಯಬೇಕಾದರೆ ಹೇರ್ ಫಾಲಿಕಲ್ಸ್ಗೆ ಅಗತ್ಯವಿರುವ ಪೋಷಕಾಂಶಗಳು ಸರಿಯಾಗಿ ತಲುಪಬೇಕು. ಅವು ಕೊರತೆಯಾಗುತ್ತಿದ್ದಂತೆ ಕೂದಲು ಸಪೂರವಾಗಿ ಬಲವಿಲ್ಲದೆ ಉದುರುವಿಕೆ ಹೆಚ್ಚಾಗುತ್ತದೆ. ಇಂದು ನಾವು ನೋಡೋಣ ಕೂದಲು ಉದುರುವಿಕೆ ತಡೆಯಲು ಮತ್ತು ಆರೋಗ್ಯಕರ ಕೂದಲು ಬೆಳೆಯಲು ಅಗತ್ಯವಾದ 5 ಪ್ರಮುಖ ಪೋಷಕಾಂಶಗಳು ಯಾವುವು ಎನ್ನುವುದನ್ನು. 1. ಅಯನ್. ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ತಯಾರಿಕೆಗೆ ಅಯನ್ ಅಗತ್ಯ. ಅಯನ್ ಕೊರತೆಯಿಂದ ರಕ್ತದಲ್ಲಿ ಆಮ್ಲಜನಕದ ಸರಬರಾಜು ಕಡಿಮೆಯಾಗುತ್ತದೆ. ಪರಿಣಾಮವಾಗಿ ಹೇರ್ ಫಾಲಿಕಲ್ಸ್ ದುರ್ಬಲವಾಗುತ್ತದೆ ಮತ್ತು ಕೂದಲು ಉದುರಲು ಶುರುವಾಗುತ್ತದೆ. ವಿಶೇಷವಾಗಿ ಮಹಿಳೆಯರಲ್ಲಿ ಅಯನ್ ಕೊರತೆ ಹೆಚ್ಚು ಕಂಡುಬರುತ್ತದೆ. ಅಯನ್ ಇರುವ ಆಹಾರಗಳು ಹಸಿರು ಸೊಪ್ಪುಗಳು ಅಂದರೆ ಪಾಲಕ್, ಹರಿವೆ, ನುಗ್ಗೆ ಸೊಪ್ಪು, ಬೆಲ್ಲ, ಮಾಂಸ, ಮೊಟ್ಟೆ, ಬೇಳೆ, ಕಡಲೆ, ಬೀನ್ಸ್, ನಟ್ಸ್ ಮತ್ತು ಬೀಜಗಳು. ಮೆಗ್ನೀಷಿಯಂ. ಮೆಗ್ನೀಷಿಯಂ ದೇಹದ ಅನೇಕ ಕ್ರಿಯೆಗಳಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಎಲುಬು, ಸ್ನಾಯು ಮತ್ತು ರಕ್ತ ಸಂಚಾರಕ್ಕೆ ಅಗತ್ಯ. ಇದು ಸ್ಕಾಲ್ಪ್ನಲ್ಲಿ ರಕ್ತ ಸಂಚಾರವನ್ನು ಸುಧಾರಿಸಿ ಹೇರ್ ಫಾಲಿಕಲ್ಸ್ಗೆ ಪೋಷಕಾಂಶ ತಲುಪುವಂತೆ ಮಾಡುತ್ತದೆ. ಜೊತೆಗೆ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ತಮ ನಿದ್ರೆ ಹಾಗೂ ಸ್ಟ್ರೆಸ್ ನಿಯಂತ್ರಣಕ್ಕೂ ಸಹಾಯಕಾರಿ. ಮೆಗ್ನೀಷಿಯಂ ಇರುವ ಆಹಾರಗಳು ಹಸಿರು ಸೊಪ್ಪುಗಳು, ನಟ್ಸ್, ಬಾದಾಮಿ, ಗೋಡಂಬಿ, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ನಂತ ಬೀಜಗಳು ಹಾಗೂ ಸಂಪೂರ್ಣ ಧಾನ್ಯ. 3ನೇಯದು ಜಿಂಕ್. ಜಿಂಕ್ ನಮ್ಮ ಕೂದಲಿನ ಬೆಳವಣಿಗೆಗೆ ಮತ್ತು ನವೀಕರಣಕ್ಕೆ ಅಗತ್ಯವಾದ ಪ್ರಮುಖ ಖನಿಜ. ಜಿಂಕ್ ಕೊರತೆಯಿಂದ ಕೂದಲು ತಿನ್ನಾಗಿ ಉದುರುವಿಕೆ ಹೆಚ್ಚಾಗುತ್ತದೆ. ಕೂದಲನ್ನು ಮರುನಿರ್ಮಿಸಲು ಸಹಾಯ ಮಾಡುತ್ತದೆ ಮತ್ತು ಸ್ಕ್ಯಾಲ್ಪ್ನಲ್ಲಿನ ಎಣ್ಣೆ ಉತ್ಪಾದನೆಯನ್ನು ಸಮತೋಲನಗೊಳಿಸುತ್ತದೆ. ಜಿಂಕ್ ಇರುವ ಆಹಾರಗಳು ಕುಂಬಳಕಾಯಿ ಬೀಜ, ಕಡಲೆಕಾಳು, ಮೊಟ್ಟೆ, ಮೀನು ಮತ್ತು ಮಾಂಸ ಹಾಗೂ ಬಾದಾಮಿ. 4. ಬಯೋಟಿನ್. ಬಯೋಟಿನ್ ಅಥವಾ ವಿಟಮಿನ್ B7. ಬಯೋಟಿನ್ ಕೂದಲಿಗೆ ಕೆರಾಟಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಇದರ ಕೊರತೆಯಿಂದ ಕೂದಲು ಬಲಹೀನವಾಗಿ ಉದುರುತ್ತದೆ. ಕೂದಲು ಬೆಳವಣಿಗೆಗೆ ಬಯೋಟಿನ್ ಅತ್ಯಂತ ಅಗತ್ಯವಾದ ವಿಟಮಿನ್. ಬಯೋಟಿನ್ ಇರುವ ಆಹಾರಗಳು ಮೊಟ್ಟೆಯ ಹಳದಿ ಭಾಗ, ಬಾದಾಮಿ, ವಾಲ್ನಟ್, ಶೇಂಗಾ, ಅವಕಾಡೋ ಹಾಗೂ ಸಿಹಿ ಆಲೂಗಡ್ಡೆ. 5. ಒಮೆಗಾ 3 ಫ್ಯಾಟಿ ಆಸಿಡ್ಗಳು. ಒಮೆಗಾ 3 ಫ್ಯಾಟಿ ಆಸಿಡ್ ಕೂದಲಿಗೆ ಪ್ರಕಾಶಮಾನತೆ, ಬಲ ಹಾಗೂ ತೇವಾಂಶ ನೀಡುತ್ತದೆ. ಇದು ಸ್ಕ್ಯಾಲ್ಪ್ನಲ್ಲಿ ಉರಿಯೂತ ಕಡಿಮೆ ಮಾಡಿ ಹೊಸ ಕೂದಲು ಬೆಳವಣಿಗೆಗೆ ಸಹಾಯಕಾರಿಯಾಗುತ್ತದೆ. ಒಮೆಗಾ 3 ಇರುವ ಆಹಾರಗಳು ಯಾವುದೆಂದರೆ ಅಳಲೆ ಬೀಜ, ಚಿಯಾ ಸೀಡ್ಸ್, ಆಕ್ರೋಟ್ಸ್, ಮೀನು, ಸ್ಯಾಲ್ಮನ್, ಸಾರ್ಡಿನ್ಸ್, ಮ್ಯಾಕ್ರೆಲ್ ನಂತಹ ಮೀನುಗಳು, ಸೋಯಾಬೀನ್ ಎಣ್ಣೆ. ಕೂದಲು ಉದುರುವಿಕೆಗೆ ತಡೆಯಲು ಬಾಹ್ಯ ಉತ್ಪನ್ನಗಳಿಂದ ಒಳಗಿನ ಪೋಷಕಾಂಶಗಳು ಮುಖ್ಯ. ಅಯನ್, ಮೆಗ್ನೀಷಿಯಂ, ಜಿಂಕ್, ಬಯೋಟಿನ್ ಮತ್ತು ಒಮೆಗಾ 3 ಸಮತೋಲನವಾಗಿ ಆಹಾರದಲ್ಲಿ ಸೇರಿಸಿಕೊಂಡರೆ ಕೂದಲು ಉದುರುವಿಕೆ ಕಡಿಮೆ ಮಾಡಿ ಆರೋಗ್ಯಕರ ಹಾಗೂ ದಟ್ಟವಾದ ಕೂದಲು ಪಡೆಯಬಹುದು. ಜೊತೆಗೆ ನೀರು ಸಾಕಷ್ಟು ಕುಡಿಯುವುದು, ಸ್ಟ್ರೆಸ್ ನಿಯಂತ್ರಣ, ಉತ್ತಮ ನಿದ್ರೆ ಮತ್ತು ಆರೋಗ್ಯಕರ ಜೀವನ ಶೈಲಿ ಕೂಡ ತುಂಬಾ ಮುಖ್ಯ. ಈ ಪೋಷಕಾಂಶಗಳನ್ನು ಆಹಾರದಲ್ಲಿ ಸೇರಿಸಿಕೊಂಡರೆ 1 ತಿಂಗಳೊಳಗೆ ಕೂದಲು ಉದುರುವಿಕೆಯಲ್ಲಿ ಸ್ಪಷ್ಟ ಬದಲಾವಣೆ ಕಾಣಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.